ಇದು ತ್ರಿಭಾಷಾ ನೀತಿ ಇದೆ, ಇದಕ್ಕೆ ಹಿಂದಿ ಕಡ್ಡಾಯ ಅಲ್ಲ ಅನ್ನೋದಕ್ಕೆ ಕಾನೂನು ತರೋದಕ್ಕೆ ಹೇಗೆ ಪಾಸಿಬಲ್? ಇಲ್ಲ, ಪಾಸಿಬಲ್. ತಮಿಳ್ನಾಡಲ್ಲಿ ಈಗ ದ್ವಿಭಾಷೆನೇ ಇರೋದು. ನಾನು ಈ ಯಾರ್ಯಾರು ಇದಕ್ಕೆ ಟೀಕಾ ಟಿಪ್ಪಣಿ ಮಾಡ್ತಾರೆ, ಎಸ್ಪೆಷಲಿ ವಿಜೇಂದ್ರ ಅವರು ಬಿಜೆಪಿಯ ರಾಜ್ಯ ಅಧ್ಯಕ್ಷರಾಗಿ, ಬಿಜೆಪಿನೂ ಕೂಡ ಈ ರಾಜ್ಯವನ್ನ ಆಳಿದೆ, ಕರೆಕ್ಟಾ? ಅವರಿಗೆ ಸ್ವಲ್ಪ ತಿಳುವಳಿಕೆ ಕಮ್ಮಿ ಅನ್ಸುತ್ತೆ. ಕರ್ನಾಟಕ ರಾಜ್ಯದ ಜನರು, ಕನ್ನಡಿಗರು ಬೆವರು ಸುರಿಸಿ ಸೆಂಟ್ರಲ್ ಗೌರ್ಮೆಂಟ್ ನರೇಂದ್ರ ಮೋದಿ ಅವ್ರ ಖಜಾನೆ ಫುಲ್ ಮಾಡ್ತಾರಲ್ಲ, ಅದನ್ನ ಏನಾದ್ರು ಇವತ್ತು ಈ ಕಾಳಜಿ ಇಟ್ಕೊಂಡಿರೋದನ್ನ ಹೋಗಿ ಅಲ್ಲಿ ಬೇಡ್ಕೊಂಡಿದಾರ? ಕರ್ನಾಟಕ ರಾಜ್ಯದ ಜನರು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ನೀವು ಕೊಡೋದನ್ನು ಕಮ್ಮಿ ಕೊಡ್ತಾ ಇದ್ದೀರಾ. ತಮಿಳ್ನಾಡಿಗೂ ಸೇಮೆ. ಸೊ ಇದನ್ನ ಫಸ್ಟ್ ವಿಜೇಂದ್ರ ಅವರು ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಅವರು ಏನು ಬರ್ಕೊಂಡಿದಾರಲ್ಲ ಅವ್ರ ಹಣೆ ಕಟ್ಕೋಬೇಕಷ್ಟೆ, ಅವ್ರ ಹಣೆ ಹೊಡ್ಕೋಬೇಕಂತ ಅಷ್ಟೇ. ಅವ್ರ ರಾಜ್ಯಾಧ್ಯಕ್ಷ ಆಗಿ ನಾಚಿಕೆ ಆಗಬೇಕು. ಫಸ್ಟ್ ಅವ್ರು ನಿಜವಾಗ್ಲೂ ಅವ್ರಿಗೆ ಏನಾದ್ರು ಗೌರವ ಇದ್ರೆ, ನಮ್ಮ ರಾಜ್ಯದ ಬಗ್ಗೆ ಗೌರವ ಇದ್ರೆ, ಅವರು ಏನಾದ್ರೂ ನಿಜವಾಗ್ಲೂ ರಾಜ್ಯದ ಅಧ್ಯಕ್ಷರಿಗೆ ಅರ್ಹತೆ ಇದ್ರೆ, ಇಲ್ಲ ಒಂದ್ 4 ವೋಟ್ ಅವ್ರಿಗೆ ಬಿಜೆಪಿ ಅವ್ರಿಗೆ ಬಂದಿದೆ ಅಂದ್ರೆ, ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತಕ್ಕಂಥ ಲಾಯಕ್ ಏನಾದ್ರು ಇದ್ರೆ, ಇದೇ ಮಾತನ್ನ, ಇದೇ ಟ್ವೀಟ್ನ, ಇಲ್ಲ ಇದೇ ಮೆಸೇಜ್ನ ಕನ್ನಡದಲ್ಲೇ, ಇಲ್ಲ ಅಂದ್ರೆ ಹಿಂದಿಯಲ್ಲಿ ಅವ್ರಿಗೆ ಏನಾದ್ರು ಅರ್ಥ ಆಗಲಿಲ್ಲ ಅಂದ್ರೆ ಹಿಂದಿಯಲ್ಲಿ ನರೇಂದ್ರ ಮೋದಿ ಅವರಿಗೆ ಅದನ್ನು ಬರೆದು ನಮ್ಮ ಕನ್ನಡ ರಾಜ್ಯದ ಜನರು, ಇವಾಗಿನ ಮೆಟಾ ಎಂಥದ್ದು ಇದಾವೆ, ಕನ್ನಡದಲ್ಲಿ ಹಾಕಿದ್ರೆ ಮೋದಿ ಅವ್ರು ನೋಡ್ಕೋತಾರೆ. ಅವ್ರಿಗೆ ಬಹಳ ಮೊಬೈಲು ಅಂದ್ರೆ ಬಹಳ ಪ್ರೀತಿ, ಯಾರಿಗೆ? ನರೇಂದ್ರ ಮೋದಿ ಅವರಿಗೆ. ಸ್ವಲ್ಪ ಅದನ್ನ ಕರ್ನಾಟಕದ ನಮ್ಮ ಫೈನಾನ್ಸ್ ಮಿನಿಸ್ಟ್ರು, ಏನವ್ರ ಹೆಸರು, ನಿರ್ಮಲಾ ಸೀತಾರಾಮನ್ ಅವರು ಎಲ್ಲಿಂದ ಗೆದ್ದಾರೆ? ಎಲ್ಲಿಂದ ಗೆದ್ದಾರೆ? ಅವ್ರಿಗೂ ಟ್ವೀಟ್ ಮಾಡಕ್ ಹೇಳಿ ನೋಡೋಣ. ಇದ್ರ ವಿರುದ್ಧ ಕರ್ನಾಟಕದ ಮತ ಹಾಕೊಂಡು ಅಲ್ಲಿ ಗೆಲ್ಲಬೇಕು, ನಮ್ಮ ರಾಜ್ಯದ ಜನರು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಬೇಕು. ಮಾನ್ಯ ಸಿದ್ದರಾಮಯ್ಯ ಅವ್ರು ಹೋಗಿ ಕೇಳ್ಕೊಂಡ್ರು ಕೂಡ, ನಮ್ಮ ಸರ್ಕಾರ ಹೋಗಿ ಬೇಡ್ಕೊಂಡ್ರು ಕೂಡ ಕೊಡ್ತೀನಿ ಅನ್ನೋದನ್ನ ಕಟ್ ಮಾಡ್ತಾರಲ್ಲ. ಹಾಗಾದ್ರೆ ಇದ್ರ ಬಗ್ಗೆ ನಮ್ಮ ವಿಜೇಂದ್ರ ಅವ್ರು ಏನ್ ಹೇಳ್ತಾರಂತೆ, ಅವ್ರ ಪಕ್ಷದವ್ರು ಏನ್ ಹೇಳ್ತಾರಂತೆ, ಅವ್ರ ಕಾರ್ಯಕರ್ತರು ಏನ್ ಹೇಳ್ತಾರಂತೆ? ನಾ ಹೇಳ್ತೀನಿ, ಇದನ್ನ ಹೇಳ್ಕೊಂಡು ಹೋದ್ರೆ ಮೋಸ್ಟ್ಲಿ ಬಿಜೆಪಿ ಅವರು ಅವ್ರ ಮುಖಕ್ಕೆ ಹೋಗಿತಾರೆ.